ಮೊದಕ್ ಇವತ್ತು ನಾವು ವಿಟಮಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ. ವಿಟಮಿನ್ಸ್ ಅಲ್ಲಿ ಎಷ್ಟು ವಿಧ ಇದೆ? 4 ವಿಧ ಇದೆ. ಯಾವ್ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ವೆರಿ ಗುಡ್. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರುತ್ತೆ? ಯಾವ ಡಿಸೀಸು ನೀವೇಳಿ? ನೈಟ್ ಬ್ಲೈಂಡ್ನೆಸ್. ನೈಟ್ ಬ್ಲೈಂಡ್ನೆಸ್ ಅಂದ್ರೆ ರಾತ್ರಿ ಕುರುಡುತನ, ಇರುಳು ಕುರುಡುತನ ಅಂತಂದ್ರೆ ಪ್ಯೂರ್ ವಿಷನ್ ಆಗುತ್ತೆ ಡಿಮ್ ಲೈಟ್ ಅಲ್ಲಿ. ಮತ್ತೆ ನೈಟ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಕಣ್ ಕಾಣಿಸ್ತಾ ಇರೋದಿಲ್ಲ, ಈ ತರದೇ ಇರುತ್ತೆ ಗೊತ್ತಾ. ಮತ್ತೆ ಇನ್ನೊಂದು ಏನ್ ವಿಷಯ ಅಂತಂದ್ರೆ ವಿಟಮಿನ್ ಎ ನ ನಾವು ರೆಕ್ಟಿಫೈ ಮಾಡಬಹುದು. ಈಗ ನಾವು ದಿನನಿತ್ಯದಲ್ಲಿ ವಿಧ ವಿಧವಾದ ತರಕಾರಿಗಳನ್ನ ತಿಂತೀವಿ. ಅಂದ್ರೆ ಕ್ಯಾರೆಟ್, ರೆಡ್ ಅಂಡ್ ಯೆಲ್ಲೋ ಪೆಪ್ಪರ್ಸು, ಸ್ಪಿನಾಚ್ ಅಂದ್ರೆ ಏನು? ಪಾಲಕ್, ಬಾರ್ಕೋಲಿ, ಗೆಣಸು, ಎಗ್ಸು, ಬೆಣ್ಣೆ, ಲಿವರು, ಫಿಶು, ಈ ಥರದನ್ನೆಲ್ಲ ನಾವು ಉಪಯೋಗಿಸ್ತಾ ಬಂದ್ರೆ ವಿಟಮಿನ್ ಎ ಕೊರತೆಯಿಂದ ನಾವು ಓವರ್ಕಮ್ ಆಗ್ಬೋದು. ಆಯ್ತಾ? ನೆಕ್ಸ್ಟ್ ವಿಟಮಿನ್ ಬಿ ನಲ್ಲಿ ಹೇಳ್ದೆ ಅಲ್ವಾ ನೀನು? ವಿಟಮಿನ್ ಬಿ ಕೂಡ ನಲ್ಲಿ B1, B2, B3, B6 ತನಕನೂ ಇದೆ. ಮೇನ್ ಆಗಿ ನಾವು 2 ವಿಟಮಿನ್ ಬಗ್ಗೆ ಇವತ್ತು ಫೋಕಸ್ ಮಾಡೋಣ. ವಿಟಮಿನ್ B1 ಮತ್ತೆ ವಿಟಮಿನ್ B3. ವಿಟಮಿನ್ B1 ಡಿಫಿಷಿಯನ್ಸಿಯಿಂದ ಏನು ಡಿಸೀಸ್ ಬರುತ್ತೆ ಅಂತ ಗೊತ್ತಾ ನಿಂಗೆ? ನೀ ಹೋಗಿರ್ಬೇಕಲ್ಲ ಬೆರಿ ಗೊತ್ತಾಯ್ತಾ? ಬೆರಿ ಅಂತಂದ್ರೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಗೊತ್ತಾ ನಿನ್ಗೆ? ಅದು ಡಿಫಿಷಿಯನ್ಸಿ ಅಂತ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ? ಈಗ ನೀನ್ ಕೂತಿರ್ತೀಯ ಅಂತ ಇಟ್ಕೋ. ಈ ಕೂತ್ಕೊಂಡಿರ್ತೀಯ, ಚಕ್ಲು ಬಾಕ್ಲು ಹಾಕೊಂಡ್ ಕೆಳಗಡೆ ಕೂತಿರ್ತೀಯ. ಎದ್ದೇಳು ಅಂತೀಯ. ನೀನ್ ಒಂದ್ 10 ನಿಮಿಷನೋ ಒಂದ್ ಅರ್ಧ ಗಂಟೆನೋ ಕೂತ್ಕೋತೀಯ. ತಕ್ಷಣಕ್ಕೆ ನಿಂಗೆ ಎದ್ದೇಳಕ್ ಆಗೋದಿಲ್ಲ, ಹೇಳಕ್ಕಾಗಲ್ಲ. ಕೈ ಕಾಲು ಜವ್ ಹಿಡಿತು, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತೀಯ. ಅದು ವೀಕ್ನೆಸ್. ಆಯ್ತಾ? ಲಾಸ್ ಆಫ್ ಮಸಲ್ಸು, ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೀತ್. ನೀನು ಉಸಿರಾಡ್ಬೇಕಾದ್ರೆ ನೀನು ದೀರ್ಘವಾಗಿ ಉಸಿರಾಡಕ್ಕಾಗಲ್ಲ, ಸ್ವಲ್ಪ ಬೇಗ ಅಂತ ಸ್ವಲ್ಪ ಶಾರ್ಟ್ನೆಸ್ ಆಫ್ ಬ್ರೀತ್ ಇಂದ ಆಗುತ್ತೆ. ಸೊ ಇದನ್ನ ನೀನು ಹೇಗೆ ರೆಕ್ಟಿಫೈ ಮಾಡ್ಬೋದು ಅಂತಂದ್ರೆ ನ್ಯೂಟ್ರಿಯೆಂಟ್ಸ್, ಗ್ರೀನ್ ಪೀಸು, ಸ್ಪಿನಾಚು, ನಟ್ಸು, ಮತ್ತೆ ಆರೆಂಜಸ್, ಎಗ್ಸ್, ಲಿವರ್ ಇಂಥದ್ದೆಲ್ಲ ನೀನು ಯೂಸ್ ಮಾಡ್ತಾ ಬಂದ್ರೆ ನೀನು ವಿಟಮಿನ್ ಬಿ ಇಂದ ಡಿಫಿಷಿಯನ್ಸಿನ ನೀನು ನಿವಾರಣೆ ಮಾಡ್ಕೋಬಹುದು. ನೆಕ್ಸ್ಟ್ ವಿಟಮಿನ್ B3 ನಾವೇನಂತ ಹೇಳ್ತೀವಿ ಗೊತ್ತಾ? ಈ ಡಿಫಿಷಿಯನ್ಸಿಯಿಂದ ಈ ಡಿಫಿಷಿಯನ್ಸಿ ಇಂದ ಬರೋ ಡಿಸೀಸ್ ನ ನಾವೇಂತೀವಿ? ಪೆಲಾಗ್ರಾ. ಇದ್ರ ಸಿಂಪ್ಟಮ್ಸ್ ಏನಂತ